ಹಲೋ. ಹಲೋ. ಸರ್, ನಾನು ಬಾಸ್ ಟಿವಿಯಿಂದ ಪಲ್ಲವಿ ಮಾತಾಡ್ತಿರೋದು. ನಮಸ್ತೆ. ನಮಸ್ತೆ ಮೇಡಮ್, ಹೇಳಿ. ಸರ್, ನೀವು ನೋಡಿರ್ತೀರಾ, ಬೆಳಗ್ಗೆಯಿಂದ ದರ್ಶನ್ ಅವರ ವಿಚಾರದಲ್ಲಿ ಮತ್ತೊಂದು ಟ್ವಿಸ್ಟ್ ಸಿಕ್ಕಿದೆ. ಪ್ರದೂಷ್ ಅವರು ಏನೋ ಮಾಫಿ ಸಾಕ್ಷಿ ಅಂತೇಳಿ ಬಂದಿದ್ದಾರೆ. ಅಂದ್ರೆ ಸರ್, ಇದು ಏನ್ ಸರ್, ಇದು ಮಾಫಿ ಸಾಕ್ಷಿ ಅಂತಂದ್ರೆ? ಮಾಫಿ ಸಾಕ್ಷಿ ಅಂತೀನಿ, ಒಬ್ಬರಲ್ಲ 3 ಅಪ್ಲಿಕೇಶನ್ ಅಂತ ಇವಾಗ ಇನ್ಫಾರ್ಮೇಶನ್ ಇರುವಂತದ್ದು. 3 ಜನ ಅಂದ್ರೆ ಇಲ್ಲಿವರೆಗೂ 3 ಜನ ಆಗ್ಬೇಕು ಅಂತ ಹೇಳಿ ಓಕೆ ಅಪ್ಲಿಕೇಶನ್ ಓಕೆ. ಕೊಡ್ತಾರ. ಈಗ ಇನ್ಫಾರ್ಮೇಶನ್ ಇರೋದು ಹ್ಮ್ ಮಾಫಿ ಸಾಕ್ಷಿ ಅಂದ್ರೆ, ಮಾಫಿ ಅಂದ್ರೆ ಪಾರ್ಡನ್ ಅಂತ ಹೇಳಿ ಇಂಗ್ಲಿಷ್ ಅಲ್ಲಿ. ಹ್ಮ್ ಪಾರ್ಡನ್ ಮಾಡ್ಬಿಟ್ಬಿಡೋದು ಅಂದ್ರೆ ಕ್ಷಮಿಸಿ ಬಿಟ್ಬಿಡೋದು, ಕ್ಷಮಾದಾನ ಅಂತ ನೋಡಿ. ಈ ಆತರ ಬಿಟ್ಬಿಡೋದು, ಅದಕ್ಕೆ ಅಪ್ರೂವರ್ ಅಂತ ಹೇಳ್ತಾರೆ. ಅಪ್ರೂವರ್ ಆದಾಗ ಅಂದ್ರೆ ಸಾಕ್ಷಿಗಳಲ್ಲಿ ಪ್ರತಿಕೂಲ ಸಾಕ್ಷಿ ಅಂತ ಹೇಳ್ತಾರೆ. ಅಂದ್ರೆ ಇವಾಗ ಪ್ರಾಸಿಕ್ಯೂಷನ್ ಇರುತ್ತಲ್ಲ, ಪಬ್ಲಿಕ್ ಪ್ರಾಸಿಕ್ಯೂಷನ್ ಏನಿರುತ್ತೆ, ಎಕ್ಸಿಕ್ಯೂಟಿವ್ ಡಿಪಾರ್ಟ್ಮೆಂಟ್ ಅವ್ರ ಪರವಾಗಿ ಈ ಸಾಕ್ಷಿ ಹೇಳುವಂತವ್ರಿಗೆ ಮಾಫಿ ಸಾಕ್ಷಿ ಅಂತ ಹೇಳ್ತಾರೆ. ಆ ರೀತಿ. ಸೊ ಇದು ಅಪ್ರೂವರ್ ಅಂದ್ರೆ, ಅವ್ರು ಬಂದು ಏನಂತ ಹೇಳ್ತಾರೆ, ನಾನು ಇದನ್ನ ನೋಡಿದೀನಿ, ಈ ಎಂಟೈರ್ ಇನ್ಸಿಡೆಂಟ್ ನಾನ್ ನೋಡಿರೋ ತರ ನಾನು ಹೇಳೋದಕ್ಕೆ, ಅಥವಾ ನಾನ್ ಮಾಡಿರೋ ತರ ನಾನು ಹೇಳೋದಕ್ಕೆ ನಾನು ಒಪ್ಕೊಂಡಿದ್ದೀನಿ. ಇದು ನಂದು ಅಪ್ಲಿಕೇಶನ್ ಗಣನೆಗೆ ತಗೊಂಡು ನೀವು ನನ್ನ ಮಾಫಿ ಮಾಡಿ, ನನ್ನ ಬಿಟ್ಬಿಡಿ ಅಂತ ಅಪ್ಲಿಕೇಶನ್ ಹಾಕೋದು. ಅಂದ್ರೆ ಅವ್ರಿಗೆ ಶಿಕ್ಷೆ ಪ್ರಮಾಣದಲ್ಲಿ ಏನಾದ್ರೂ ಕಡಿಮೆ ಆಗುತ್ತಾ ಅಥವಾ ಹೇಗೆ ಸರ್? ಶಿಕ್ಷೆ ಪ್ರಮಾಣದಲ್ಲಿ ಅವ್ರನ್ನ ಬಿಟ್ಟೇ ಬಿಡ್ತಾರೆ. ಇದರಿಂದ ಅವ್ರನ್ನ ಮಾಫಿ ಸಾಕ್ಷಿ ಅಂತ ಗಣನೆಗೆ ತಗೊಂಡ್ರೆ, ಇವ್ರ ಅಪ್ಲಿಕೇಶನ್ ಹಾಕಿದ ತಕ್ಷಣ ಮಾಫಿ ಸಾಕ್ಷಿಯಾಗಿ ತಗೊಳ್ತಾರೆ, ಇವ್ರನ್ನ ಅಪ್ರೂವರ್ ಆಗಿ ಪರಿಗಣಿಸ್ತಾರೆ ಅಂತ ಏನು ಇಲ್ಲ. ಇದಕ್ಕೆ ಇವರು ಪ್ರಾಸಿಕ್ಯೂಷನ್ ಕಡೆಯಿಂದನೂ ಓಕೆ ಅಂತ ಹೇಳ್ಬೇಕು. ಮತ್ತೆ ಅದನ್ನ ಕೋರ್ಟ್ ಗಣನೆಗೆ ತಗೊಳುತ್ತೆ, ಯಾವ ಸ್ಟೇಜ್ ಇದೆ ಇವಾಗ, ಏನೇನಾಗಿದೆ, ಇದನ್ನೆಲ್ಲ ಗಣನೆಗೆ ತಗೊಂಡು. ಆದ್ರೆ ಜಡ್ಜ್ಮೆಂಟ್ ಬರೋವರೆಗೂ ಯಾರಾದ್ರೂ ಬೇಕಾದ್ರೆ ಅಪ್ರೂವರ್ ಆಗಿ ತಿರುಗೋದಕ್ಕೆ ಅಪ್ಲಿಕೇಶನ್ ಹಾಕೊಳ್ಬಹುದು, ಅದಕ್ಕೆ ತಡೆ ಇಲ್ಲ. ಅಂದ್ರೆ ಇವಾಗ ಕೊನೆಗೆ ಜಡ್ಜ್ಮೆಂಟ್ ಬರುತ್ತೆ, ಜಡ್ಜ್ಮೆಂಟ್ ಬರ್ಬೇಕಾದ್ರೆ ಒಂದು 5 ಜನ ಅಕ್ಯೂಸ್ಡ್ ಇರ್ತಾರೆ ಅಂತ ಅನ್ಕೊಳ್ಳಿ. ಅದ್ರಲ್ಲೂ ಒಂದು 2-3 ಜನ, ಅಥವಾ ಬೇಕಾದ್ರೆ ನಾವು ಈ ತರ ಮಾಫಿ ಸಾಕ್ಷಿ ಆಗ್ತೀವಿ, ಅಪ್ರೂವಲ್ ಆಗ್ತೀವಿ ಅಂತ ಹೇಳ್ಬೋದು. ಆ ಟೈಮಲ್ಲೂ ಸಹ ಹೇಳ್ಬೋದು. ಬಿಫೋರ್ ಜಡ್ಜ್ಮೆಂಟ್ ವರ್ಗು ಹೇಳೋದಕ್ಕೆ ಇವ್ರಿಗೆ ಕಾಲಾವಕಾಶ ಇರುತ್ತೆ. ಅದ್ರ ತಗೊಳ್ತಾರೆ, ಜಡ್ಜ್ ಅದನ್ನ ಪರಿಗಣಿಸಲ್ಲ ಅನ್ನೋದು ಬೇರೆ ಪ್ರಶ್ನೆ. ಆ ರೀತಿ. ಓಕೆ ಸರ್, ಅಂದ್ರೆ ಇಷ್ಟು ದಿನ ಸುಮ್ನೆ ಇದ್ದವರು ಇವಾಗೇನು ಬಂದಿರ್ಬೋದು, ಅವ್ರ ಮನ್ಸೇನಾದ್ರು ಚೇಂಜ್ ಆಗಿದ್ಯಾ, ಅಥವಾ A1 A2 ಏನಾದ್ರು ಇನ್ನೂ ಸಿಕ್ಕಾಕ್ಸ್ಕೊಳ್ಳೋ ಪ್ಲಾನ್ ಅಥವಾ ಹೇಗೆ ಅಂತ? ಅಂದ್ರೆ ಈಗ ಏನಾಗಿರುತ್ತೆ, ಈಗ ಅವರು ನೋಡ್ತಾ ಇರ್ತಾರಲ್ವಾ ಯಾವ ರೀತಿ ನಡೀತಾ ಇದೆ ಕೇಸ್ ಅಂತ ನೋಡ್ತಾ ಇರ್ಬೋದು. ಒಂದ್ ಕಡೆ ಒಂದು ದೃಷ್ಟಿಕೋನದಲ್ಲಿ ನೋಡಿದಾಗ ಕೇಸ್ ಯಾವ ಕಡೆ ಹೋಗ್ತಾ ಇದೆ ಅನ್ನೋದು ಅವ್ರಿಗೂ ಗೊತ್ತಾಗಿರುತ್ತೆ. ಯಾರಿಗೆ ಇವಾಗ ಯಾರು ಅಪ್ಲಿಕೇಶನ್ ಹಾಕಿದಾರೆ, ನಾನು ಅಪ್ರೂವರ್ ಆಗ್ತೀನಿ ಅಂತ ಅಪ್ಲಿಕೇಶನ್ ಹಾಕ್ತಾ ಇದಾರೆ, ಅವ್ರಿಗೂ ಸಹ ಗೊತ್ತಿರುತ್ತೆ ಕೇಸ್ ಯಾವ ಕಡೆ ಹೋಗ್ತಾ ಇದೆ ಅಂತ ಗೊತ್ತಿರುತ್ತೆ. ಅವರು ಲಾಯರ್ಸ್ ಅವ್ರಿಗೆ ಎಕ್ಸ್ಪ್ಲೈನ್ ಮಾಡಿರ್ಬೋದು. ಮತ್ತೆ ಅವ್ರ ಮನೆ ಕಡೆಯಿಂದನೂ, ಅಥವಾ ಅವರು ಯಾರಿದ್ದಾರೆ ಅವ್ರ ಸ್ನೇಹಿತರ ಕಡೆಯಿಂದ ಕಾನೂನು ಸಲಹೆಗಳು ಬಂದಿರ್ಬೋದು. ಸೊ ಇದನ್ನೆಲ್ಲ ಇಟ್ಕೊಂಡು, ಅಥವಾ ಅವ್ರಿಗೆ ಸ್ವಂತ ನಿರ್ಧಾರ ಇದ್ರು ಇರ್ಬೋದು. ಸೊ ಈಗ ನಾವು ಇದರಿಂದ ಆಚೆ ಹೋಗೋದಕ್ಕೆ ಇದೊಂದು ದಾರಿ ಅಂತ ಅವ್ರ ಮನಸ್ಸಿಗೆ ಅನ್ಸಿರ್ಬೋದು. ಈಗ ಎಲ್ಲ ಇವಾಗ ಪ್ರೂವ್ ಆಗೋದ್ರೆ, ಈ ಕೇಸ್ ಪ್ರೂವ್ ಆಗೋದ್ರೆ ಎಲ್ಲಾರು ಇದು ಶಿಕ್ಷಾರ್ಹ ಅಪರಾಧ ಅಲ್ವಾ? ಹೌದು. ಸೊ ಈಗ ಅವರು ಜೈಲಲ್ಲೇ ಇರ್ಬೇಕಾದಂತ ಪರಿಸ್ಥಿತಿ ಬರ್ಬೋದು ಅಂತ ಅನ್ಕೊಂಡು ಅವರು ನಾನು ಅಪ್ರೂವರ್ ಆಗ್ತೇನೆ ಅಂತ ಮುಂದೆ ಬಂದಿರ್ಬೋದು. ಓಕೆ ಸರ್, ಕೋರ್ಟ್ ಏನ್ ಕೇಳಲ್ವಾ ಇಷ್ಟು ದಿನ ಯಾಕಪ್ಪ ನೀನ್ ಸುಮ್ನಿದ್ದೆ ಇವಾಗ ಬಂದಿದ್ಯಾ ಅಂತ? ಖಂಡಿತ ಕೇಳುತ್ತೆ. ಕ್ರಾಸ್ ಎಕ್ಸಾಮಿನೇಷನ್ ಮಾಡೋದಕ್ಕೆ ಒಂದು ಪ್ರಾಸಿಕ್ಯೂಷನ್ ಕಡೆದು ಒಂದು ವಿಷಯ, ಅವ್ರು ಗಣನೆ ತಗೊಳ್ಬೇಕು ಇವ್ರನ್ನ. ಇನ್ನೊಂದು ಈ ಕಡೆ ಬೇರೆಯವ್ರು ಯಾರಿದ್ದಾರೆ ಅಕ್ಯೂಸ್ಡ್ A1 A2 ಇರೋರು, ಅವರು ಸಹ ಇದಕ್ಕೆ ಅಬ್ಜೆಕ್ಷನ್ಸ್ ಹಾಕ್ಬೋದು. ಹೆಂಗೆ ಅಂತ ಹೇಳಿ ಇವ್ರ ಕಡೆಯಿಂದನೂ, ಇವಾಗ ಅಕ್ಯೂಸ್ ಕಡೆಯಿಂದನೂ ಅವ್ರನ್ನ ಕ್ರಾಸ್ ಎಕ್ಸಾಮಿನೇಷನ್ ಮಾಡ್ತಾರೆ. ಯಾಕೆ ಇಂಥ ಟೈಮಲ್ಲಿ ಯಾಕೆ ಪ್ರಯದೆಲ್ಲ ಇನ್ನೇನು ಮುಗಿಯುವಂತ ಟೈಮಲ್ಲಿ ನೀವೇನು ಈ ರೀತಿ ಆಗ್ತಾ ಇದ್ರೆ ಅಂತ ಅದು ಅವ್ರನ್ನ ಕ್ರಾಸ್ ಮಾಡ್ತಾರೆ. ಹಾಗೆ ಆಗೋದಿಲ್ಲ, ಇದೊಂದು ಪ್ರಾಸೆಸ್. ಇದು ಅದು ಪ್ರೋಸೆಸ್ ಹೇಗಿರುತ್ತೆ ಅಂತ ಸರ್? ಪ್ರಾಸೆಸ್ ಇವಾಗ ಈ ಅಪ್ಲಿಕೇಶನ್ ಹಾಕ್ತಾರೆ, ಅಪ್ಲಿಕೇಶನ್ ಹಾಕದ್ಮೇಲೆ ಅದು ಹಿಯರಿಂಗ್ ಬರುತ್ತೆ. ಹಿಯರಿಂಗ್ ಬಂದಾಗ ಪ್ರಾಸಿಕ್ಯೂಷನ್ ನೋಡ್ತಾರೆ ಫಸ್ಟ್, ಇವ್ರದ್ದು ಇವಾಗ ಆಲ್ರೆಡಿ ಇಷ್ಟೊಂದು ಸಾಕ್ಷಿಗಳಿದೆ, ಈ ರೀತಿ ಎಲ್ಲ ಎವಿಡೆನ್ಸಸ್ ಇದೆ, ಪ್ರೂಫ್ಸ್ ಇದೆ, ಇವ್ರ ಹತ್ರ ಹೊಸದೇನ್ ಹೇಳ್ತಾರೆ ಅನ್ನೋದು ನೋಡ್ತಾರೆ. ಮೇನ್ ಆಗಿ ಹೊಸದೇನಿದೆ ಅನ್ನೋದು ನೋಡ್ತಾರೆ. ಉದಾಹರಣೆಗೆ ಇವಾಗ ನಾವ್ ಈ ರೀತಿ ತಗೊಳ್ಳೋಣ, ಎಲೆಕ್ಟ್ರಾನಿಕ್ ಎವಿಡೆನ್ಸಸ್ ಇದೆ ಅಂತ ಇಟ್ಕೊಳ್ಳಿ. ಎಲೆಕ್ಟ್ರಾನಿಕ್ ಎವಿಡೆನ್ಸಸ್ ಅಲ್ಲಿ ಈಗ ಯಾರೋ ಅಕ್ಯೂಸ್ಡ್, ಇಷ್ಟು ಜನ ಅಕ್ಯೂಸ್ಡ್ ಅಲ್ಲಿ ಹೋಗಿ ಯಾರೋ
ರೇಣುಕಾ ಸ್ವಾಮಿನ ಹೊಡಿತಾ ಇರ್ತಾರೆ ಅಂತ ಇಟ್ಕೊಳ್ಳಿ. ಅದು ಕಾಣಿಸುತ್ತೆ, ಇಲ್ಲಿ ಎಲೆಕ್ಟ್ರಾನಿಕ್ ಎವಿಡೆನ್ಸ್ ಅಲ್ಲಿ ಕಾಣಿಸುತ್ತೆ. ಹೌದು. ಆದ್ರೆ ಅವ್ರಿಗೆ ಯಾರು ಹೇಳಿದಾರೆ ಹೊಡಿ ಅಂತ ಹೇಳಿರೋದು ನಿಮ್ಗೆ ಆ ಮಾತು ಕೇಳಿಸೋದಿಲ್ಲ ಅದ್ರಲ್ಲಿ ನಿಮ್ಗೆ. ಹೌದೌದು. ಆಯ್ತಾ? ಮತ್ತೆ ಆ ಮಾತು ಕೇಳಿಸೋದಿಲ್ಲ, ಮತ್ತೆ ಯಾರು ಹೇಳಿ ಯಾರ ಆಜ್ಞೆ ಅಥವಾ ಯಾರ ಡೈರೆಕ್ಷನ್ ಮೇಲೆ ಹೋಗಿ ಅವ್ರು ಹುಡ್ದಿದ್ದಾರೆ ಅನ್ನೋದು ಗೊತ್ತಾಗೋದಿಲ್ಲ ಅದ್ರಲ್ಲಿ. ಅದು ಇವ್ರು ಕೊಡಬಹುದು. ನೀವು ಆ ರೀತಿ ನಾವು ಅರ್ಥ ಮಾಡ್ಕೊಳ್ಬೇಕು. ಅದನ್ನ ನೋಡ್ತಾರೆ ಯಾರು, ಪ್ರಾಸಿಕ್ಯೂಷನ್ ಕಡೆಯವ್ರು ಅದನ್ನ ನೋಡ್ತಾರೆ. ಈ ಅಪ್ರೂವರ್ಸ್ ಕಡೆಯಲ್ಲಿ ಮಾಫಿ ಸಾಕ್ಷಿ ಹತ್ರ ಏನ್ ಅಡಿಷನಲ್ ಎವಿಡೆನ್ಸ್ ಇದೆ, ಈ ಚಾರ್ಜ್ ಶೀಟ್ ಅಲ್ಲಿ ಅವ್ರು ಹಾಕಿದಾರಲ್ಲ, ಅದು ಬಿಟ್ಟು ಬೇರೆ ಏನಿದೆ, ಈಗಿರುವಂತ ಸಾಕ್ಷಿಗಳಿಗೆ ಅನುಕೂಲವಾಗುವಂತದ್ದು ಏನಿದೆ ಅಂತ ಅವ್ರು ನೋಡ್ತಾರೆ. ನೋಡಿ ಆ ರೀತಿ ಇದ್ದು ಅವರು ಓಕೆ ಅಂತ ಹೇಳ್ಬಹುದು. ಆವಾಗ್ಲೂ ಸಹ ಅದು ಬಂದ್ಬಿಟ್ಟು ಆನರಬಲ್ ಜಡ್ಜ್ ಅವ್ರ ಪರಿಮಿತಿನಲ್ಲಿ ಇರುತ್ತೆ, ಟು ಅಕ್ಸೆಪ್ಟ್ ಆರ್ ಟು ರಿಜೆಕ್ಟ್. ಸೊ ಆ ರೀತಿ ಅದು ಇದರಲ್ಲಿ ಸ್ಪೆಷಲ್ ಇದೆ ಅಂತ ನೋಡ್ತಾರೆ. ಸ್ಪೆಷಲ್ ಇವ್ರು ಕೊಟ್ರೆ ಅಡಿಷನಲ್ ಕೊಟ್ಟು, ಆದ್ರೆ ಇದರಲ್ಲಿ ಒಂದು ಎಚ್ಚರಿಕೆ ಗಂಟೆನೂ ಇದೆ. ಇವ್ರೇನು ಹೇಳ್ತಾರೆ ಅಂತ ಇಟ್ಕೊಳ್ಳೋಣ, ಇಟ್ಕೊಂಡು ಈಗ ಅವ್ರು ಕೊಟ್ಟಿರೋ ಹೇಳಿಕೆ ಬರುತ್ತೆ. ಈಗ ಆಲ್ರೆಡಿ ಅವ್ರು ಹೇಳಿಕೆ ಕೊಟ್ಟಿರ್ತಾರೆ, ಚಾರ್ಜ್ ಶೀಟ್ ಇವ್ರು ಕೊಟ್ಟಿರೋ ಹೇಳಿಕೆ ಮೇಲೆ ಚಾರ್ಜ್ ಶೀಟ್ ಗಳಾಗಿರ್ತವೆ ಅಲ್ವಾ. ಹಿಂಗಾಗಿದೆ ಹಿಂಗಾಗಿದೆ ಅಂತ ಇನ್ಸಿಡೆಂಟ್ಸ್ ಹೇಳಿರ್ತಾರೆ ಯಾರು, ಈ ಅಪ್ರೂವರ್ಸ್. ಈಗ ಬಂದು ಅದಕ್ಕೆ ವಿರುದ್ಧವಾಗಿ ಅಥವಾ ಅದಕ್ಕೆ ಸಂಬಂಧ ಇಲ್ಲದೆ ಇರೋ ತರ ಹೇಳಿಕೆಗಳು ಕೊಟ್ಟು ಇದೇ ನಿಜ ಅಂತ ಹೇಳೋದಕ್ಕೆ ಬರ್ತಾರೆ. ಅದು ನಿಜಾನ ಅಲ್ವಾ ಅನ್ನೋದನ್ನ ಮತ್ತೆ ತೀರ್ಮಾನ ಮಾಡ್ಬೇಕಾಗತ್ತೆ. ಅದಕ್ಕೆ ಕ್ರಾಸ್ ಎಕ್ಸಾಮಿನೇಷನ್ ನಡೆಯುತ್ತೆ. ನಡೆದು ತದನಂತರ ಅವ್ರನ್ನ ಏನು ಅಪ್ರೂವರ್ ಆಗಿ ತಗೊಳ್ಬೇಕಾ ತಗೊಳ್ಬಾರ್ದಾ ಈ ಸ್ಟೇಜ್ ಅಲ್ಲಿ ಅನ್ನೋದನ್ನ ಡಿಸೈಡ್ ಮಾಡ್ತಾರೆ. ಕೋರ್ಟ್ ಡಿಸೈಡ್ ಮಾಡೋದು. ಸರ್ ಅಂದ್ರೆ ಅವ್ರೆ ಬೇಡ ಅಂತ ಹೇಳಕ್ಕೂ ಆಗಲ್ಲ, ಬೇರೆ ಅಕ್ಯೂಸ್ಡ್ ಬೇಡ ಅಂತ ಹೇಳಕ್ಕೂ ಆಗಲ್ಲ. ಆಯ್ತಾ? ಆದ್ರೆ ಇವ್ರು ಕ್ರಾಸ್ ಮಾಡುವಂತ ಅಧಿಕಾರ ಇವ್ರ ಲಾಯರ್ಸ್ ಇರುತ್ತೆ. ಓಕೆ ಸರ್, ಇದ್ರಲ್ಲಿ ಇವ್ರೇನಾದ್ರೂ ಸುಳ್ಳು ಹೇಳಿಕೆ ಕೊಡೋ ಚಾನ್ಸಸ್ ಏನಾದ್ರೂ ಇರುತ್ತಾ? ಇರುತ್ತೆ, ಖಂಡಿತ ಇರುತ್ತೆ. ಅದನ್ನ ಕೋರ್ಟ್ ಹೆಂಗ್ ಅಕ್ಸೆಪ್ಟ್ ಮಾಡ್ಕೊಳ್ಳುತ್ತೆ ಅಂತ ಅದಕ್ಕೆ ಪ್ರಾಸೆಸ್ ಇರುತ್ತಲ್ಲ, ಕ್ರಾಸ್ ಎಕ್ಸಾಮಿನೇಷನ್ ಇರುತ್ತೆ. ಇವ್ರು ಕೊಟ್ಟಿರುವಂತ ಸ್ಟೇಟ್ಮೆಂಟ್ಸ್ ಇರುತ್ತೆ. ಮತ್ತೆ ಅಲ್ಲಿ ಇವಾಗ ಇರುವಂತ ಎಲೆಕ್ಟ್ರಾನಿಕ್ ಎವಿಡೆನ್ಸಸ್ ಮತ್ತೆ ಬೇರೆ ಬೇರೆ ಅವರು ಸಾಕ್ಷಿಗಳು ಇರ್ತಾರೆ, ಅವ್ರು ಹೇಳಿರ್ತಾರೆ. ಎಲ್ಲಾರ್ದು ಸ್ಟೇಟ್ಮೆಂಟ್ಸ್ ರೆಕಾರ್ಡ್ ಆಗಿರುತ್ತೆ. ಎಲ್ಲಾ ಸ್ಟೇಟ್ಮೆಂಟ್ಸ್ಗೂ ಇವತ್ತು ಸರಿ ಹೊಂದೋದಿಲ್ವಾ, ಎಲ್ಲೋ ಅಥವಾ ಒಂದ್ ಕಡೆ ಡಿಸ್ಕನೆಕ್ಟ್ ಇರುತ್ತೆ, ಎಲ್ಲೋ ಒಂದ್ ಕಡೆ ಡಿಸ್ಕನೆಕ್ಟ್ ಇರುತ್ತೆ, ಪೂರ್ತಿ ಮುಗಿದೋಗಿರುತ್ತೆ. ಇನ್ನೇನು ಒಂದೇ ಒಂದು ಪಾಯಿಂಟ್ ಅಲ್ಲಿ ಹೌದು ಇಲ್ಲ ಅನ್ನೋದು ನಿರ್ಧಾರವಾಗುವಂತ ಒಂದು ಎವಿಡೆನ್ಸ್ ಇರುತ್ತೆ. ಅದು ಇವ್ರ ಹತ್ರ ಇದೆಯಾ ಅನ್ನೋದು ಗೊತ್ತಾಗ್ಬೇಕು. ಇವಾಗ ನಾನು ಉದಾಹರಣೆಗೆ ಹೇಳ್ತಾ ಇದೀನಿ. ಪವಿತ್ರ ಗೌಡ ಬಂದ್ಬಿಟ್ಟು ಉದಾಹರಣೆಗಿದು ಹೋಗಿ ಈ ರೀತಿ ಮಾಡು ಅಂತ ಹೇಳಿದಾರೆ ಅಂತ ಇಟ್ಕೊಳ್ಳಿ. ಅದು ಇವ್ರಿಗೂ ಎಲ್ಲೂ ರೆಕಾರ್ಡ್ ಆಗಿಲ್ಲ ಅಂದ್ರೆ, ಅದು ಇವ್ರ ಹತ್ರ ಇದ್ರೆ, ಅದು ಇವ್ರನ್ನ ಹೇಳಿದ್ರೆ ಅದು ಗಣನೆಗೆ ತಗೊಳ್ಬಹುದು. ಆಯ್ತಾ? ಅದು ಹೆಂಗ್ ಗಣನೆಗೆ ತಗೊಳ್ತಾರೆ, ಅದು ಮತ್ತೆ ಎಲೆಕ್ಟ್ರಾನಿಕ್ ಎವಿಡೆನ್ಸಸ್ ಮತ್ತೆ ಬೇರೆ ಸಾಕ್ಷಿಗಳು, ಈ ಮೂರನ್ನು ಒಟ್ಟಿಗೆ ಹೋಲಿಕೆ ಮಾಡಿ ಅದನ್ನ ಗಣನೆಗೆ ತಗೊಳ್ತಾರೆ. ಈಗ ಒಬ್ಬೊಬ್ರು ಹೇಳಿಕೆನಲ್ಲೂ ಕೂಡ ಇವಾಗ ಒಂದು ಸ್ವಲ್ಪ ಡಿಫ್ರೆನ್ಸ್ ಏನಾದ್ರೂ ಆದ್ರೂ ಕೂಡ ಇದನ್ನ ರಿಜೆಕ್ಟ್ ಮಾಡುವಂತಹ ಚಾನ್ಸಸ್ ಏನಾದ್ರೂ ಇರುತ್ತಾ? ಇಲ್ಲ, ಆ ರೀತಿ ಇಲ್ಲ. ಒಬ್ಬೊಬ್ರದ್ದು ಬೇರೆ ಇರ್ಬೋದು, ಆಮೇಲೆ ಒಬ್ಬೊಬ್ರದ್ದು ಹೇಳಿಕೆನು ಬೇರೆ ಇರ್ಬೋದು, ಅದು ನಿಜಾನೂ ಇರ್ಬೋದು ಅಲ್ವಾ. ಆ ರೀತಿ ಯೋಚನೆ ಮಾಡ್ಬೇಕಾಗತ್ತೆ. ಮಾತ್ರ ಇವ್ರ ಹೇಳಿಕೆ ಮಾತ್ರ ತಗೊಂಡು ಕೇಸ್ ಏನು ಡಿಸೈಡ್ ಆಗೋದಿಲ್ಲ. ಇದು ಬಂದ್ಬಿಟ್ಟು ಅದಕ್ಕೆ ಪ್ರತಿಕೂಲ ಆಗುವಂತ ಸನ್ನಿವೇಶಗಳು ಇರಬಹುದು. ಇಲ್ಲ ಈ ಇದ್ರಿಗೂ ನಿಜಾಂಶನೇ ಆಚೆ ಬರದ ಹಾಗೆ ಇದ್ದು ಎಲ್ಲ ಒಬ್ರಿಂದಾನೇ ಇದಾಗಿದೆ ಅಂತ ಅನ್ಕೊಂಡು ಇದ್ರಲ್ಲಿ ಇನ್ನೂ ಇಬ್ರದ್ದು ಪಾತ್ರ ಇದೆ ಅಂತಾನು ಆಚೆ ಬರ್ಬೋದು. ಅಲ್ಟಿಮೇಟ್ಲಿ ಯಾರು ಕಮಾಂಡ್ ಕೊಟ್ಟಿದ್ದಾರೆ ಇಂತ ಕೃತ್ಯ ಮಾಡೋದಿಕ್ಕೆ ಅನ್ನುವಂತ ಇದು ಹೇಳಿಕೆ ಇವರಿಂದ ಬರಬಹುದು. ಆ ರೀತಿ ಸರ್, ನಾನು ಒಂದಷ್ಟು ಮಾಧ್ಯಮಗಳಲ್ಲಿ ನೋಡ್ತಾ ಇದ್ದೆ, ಇವರು ಈ ರೀತಿ ಮುಂದೆ ಬಂದಿರೋದ್ರಿಂದ, ಮಾಫಿ ಸಾಕ್ಷಿ ಇದ್ ಮಾಡ್ತಾ ಇರೋದ್ರಿಂದ ದರ್ಶನ್ ಅವ್ರಿಗೆ ಕಂಟಕ ಎದುರಾಗುತ್ತೆ, ದರ್ಶನ್ ಅವರು ಕತೆ ಮುಗೀತು, ಇನ್ನವರು ಜೈಲ್ನಲ್ಲೇ ಫಿಕ್ಸ್ ಅನ್ನೋ ರೀತಿಯಲ್ಲಿ ಒಂದು ಆಂಗಲ್ ಅಲ್ಲಿ ಬರ್ತಾ ಇತ್ತು. ಬಟ್ ಅದು ಏನ್ ಸರ್ ಅದು ಏಕಾಏಕಿ ಆ ರೀತಿ ನಾನು ನೋಡಿದೆ. ಬಟ್ ದಟ್ ಇಸ್ ರಾಂಗ್. ದರ್ಶನ್ ಅವರಿಗೆ ಅಂದ್ರೆ ಏನ್ ತೊಂದ್ರೆ ಆಗೋದಿಲ್ಲ, ವಿರುದ್ಧ ಆಗತ್ತೆ ಅಂತ ಇವ್ರು ಹೇಗ್ ಡಿಸೈಡ್ ಮಾಡ್ತಾರೆ? ಅಲ್ಲ ಸರ್, ಈಗ ತುಂಬಾ ಜನ ಫ್ಯಾನ್ಸ್ ಇದ್ರಿಂದ ಅಂದ್ರೆ ದಾರಿ ತಪ್ಪಿದೆ ಅವರಿಗೂ ಕೂಡ, ಅಂದ್ರೆ ಕರೆಕ್ಟ್ ಮಾಹಿತಿ ಸಿಗ್ತಾ ಇಲ್ಲ ಅವ್ರಿಗೆ. ಕರೆಕ್ಟ್ ಅಂದ್ರೆ ಆ ರೀತಿ ಆಗತ್ತೆ ಅಂತ ಏನಿಲ್ಲ. ನಾನು ನೋಡಿದೆ, ಮೈನ್ ಸ್ಟ್ರೀಮ್ ಮೀಡಿಯಾದಲ್ಲಿ ನೋಡಿದೆ. ಬಟ್ ದಟ್ ಈಸ್ ರಾಂಗ್. ಅದು ಇವ್ರ ವಿರುದ್ಧವಾಗಿ ಆಗತ್ತೆ ಅಂತ ಹೇಳಿ ಬರೋದೇ ಇಲ್ಲ. ಇವ್ರ ಪರವಾಗ್ಲೂ ಆಗ್ಬೋದು.
ಪರವಾಗಂದ್ರೆ ಹೇಗೆ ಸರ್? ಪರವಾಗಿ ಅಂದ್ರೆ ಈಗ ನಾನು ಹೇಳ್ತಾ ಇದ್ದಿಲ್ಲ, ಮಿಸ್ಸಿಂಗ್ ಲಿಂಕ್ ಇರುತ್ತೆ ಎಲ್ಲಾದ್ರೂ. ಮಿಸ್ಸಿಂಗ್ ಲಿಂಕ್ ಇವ್ರ ಹತ್ರ ಇರ್ಬೋದು. ಯಾರ ಹತ್ರ? ಈ 3 ಜನ ಏನು ಸಾಕ್ಷಿಗಳಿದ್ದಾರೆ, ಈಗ ಪಾರ್ಡನ್ ಏನ್ ಕೇಳ್ತಾ ಇದಾರೆ ಅವರು, ಮಾಫಿ ಮಾಡಿ ನಮ್ಮನ್ನ, ನಾವು ಸತ್ಯಾಂಶನ ನಿಮ್ ಮುಂದೆ ಹೇಳ್ಬಿಡ್ತೀವಿ, ಆ ಸತ್ಯಾಂಶನ ನೀವು ಗಣನೆಗೆ ತಗೊಂಡು ನಮ್ಮನ್ನ ಈ ಕೇಸಿಂದ ಬಿಟ್ಬಿಡಿ ಅಂತ ಕೇಳೋದಷ್ಟೇ. ಅವ್ರು ರಿಕ್ವೆಸ್ಟ್ ಮಾಡ್ತಾರೆ, ಬಿಡ್ಲೇಬೇಕು ಅಂತೇನಿಲ್ಲ. ಅಕಸ್ಮಾತ್ ಆಗಿ ಅವ್ರೇನಾದ್ರು ಫಾಲ್ಸ್ ಸ್ಟೇಟ್ಮೆಂಟ್ಸ್ ಕೊಡ್ತಾ ಇದಾರೆ ಅಂತ ಸಾಬೀತಾಯ್ತು ಅಂದ್ರೆ ಇವಾಗ ಇರೋ ಪನಿಷ್ಮೆಂಟ್, ಇವಾಗ ಮಾಡಿರೋ ಕೃತ್ಯಕ್ಕೆ ಒಂದು ಪನಿಷ್ಮೆಂಟ್ ಒಂದ್ ಕಡೆ ಇರುತ್ತೆ, ಇದಕ್ಕೆ ಇನ್ನೊಂದು ಪನಿಷ್ಮೆಂಟ್ ಆಗತ್ತೆ, ಮಲ್ಟಿಪ್ಲಿಸಿಟಿ ಆಗತ್ತೆ. ಇವ್ರೇನ ಸುಳ್ಳು ಹೇಳಿರೋದು ಸಾಬೀತ್ ಆಗೋಯ್ತು ಅಂದ್ರೆ ಇವಾಗ ಏನೋ ಅವ್ರು ಹೇಳಿಕೆ ಕೊಡ್ತಾರೆ, ನಾನು ಈ ರೀತಿ ಆಯ್ತು, ಇಲ್ಲಿ ನೋಡಿದೆ ಅಂತ ಸೀಕ್ವೆನ್ಸ್ ಆಫ್ ಇವೆಂಟ್ಸ್ ಅವ್ರು ಹೇಳ್ತಾರೆ ಅಂತ ಇಟ್ಕೊಳ್ಳಿ. ಅವ್ರು ಹೇಳಿರುವಂತ ಸೀಕ್ವೆನ್ಸ್ ಆಫ್ ಇವೆಂಟ್ಸ್ ಫ್ಯಾಬ್ರಿಕೇಟೆಡ್ ಅಂತ ಗೊತ್ತಾದ್ರೆ, ಅಂದ್ರೆ ಅವ್ರು ಸುಳ್ಳು ಹೇಳಿದಾರೆ ಅಂತ ಗೊತ್ತಾದ್ರೆ ಅದಕ್ಕೆ ಸಪರೇಟ್ ಶಿಕ್ಷೆ ಇದೆ. ಅಂದ್ರೆ ಈ ಶಿಕ್ಷೆ ಜೊತೆಗೆ ಮತ್ತೊಂದು ಸಪರೇಟ್ ಶಿಕ್ಷೆ ಇದೆ ಇವಾಗ. ಹೌದು, ಇವಾಗ ಈ ಶಿಕ್ಷೆ ಇವ್ರು ಆಲ್ರೆಡಿ ಮಾಡಿರತಕ್ಕಂತ ಅಪರಾಧಕ್ಕೆ ಸಿಕ್ಬಹುದು. ಪ್ರೂವ್ ಆಯ್ತು ಅಂದ್ರೆ, ಇವ್ರ ಇನ್ವಾಲ್ವ್ಮೆಂಟ್ ಪ್ರೂವ್ ಆಯ್ತು ಅಂದ್ರೆ ಖಂಡಿತ ಶಿಕ್ಷೆ ಸಿಗುತ್ತೆ. ಪ್ರೂವ್ ಆಗಿಲ್ಲ ಅಂದ್ರೆ ಎಲ್ಲರೂ ಆಚೆ ಬರ್ತಾರೆ, ಕೆಲವ್ರನ್ನ ಆಚೆ ಬಿಡ್ತಾರೆ ಅಲ್ವಾ? ಆ ರೀತಿ ಈಗ ಇವ್ರ ಅಪರಾಧಿಗಳಾಗಿದ್ದು, ಇವ್ರ ಅಪರಾಧ ಸಾಬೀತಾಗಿ ಈ ಸ್ಟೇಟ್ಮೆಂಟ್ ಕೊಡ್ತಾರಲ್ಲ, ಈ ಸ್ಟೇಟ್ಮೆಂಟ್ ಅವ್ರು ಕರೆಕ್ಟ್ ಆಗಿ ಕೊಟ್ಟು ಕರೆಕ್ಟ್ ಆಗಿದೆ ಅಂತ ಪ್ರೂವ್ ಆಗೋದ್ರೆ ಓಕೆ, ಇವ್ರನ್ನ ಬಿಡ್ಲೂಬಹುದು, ಬಿಡಂಗೂ ಇರ್ಬೋದು, ಇವ್ರು ಸೆಂಟೆನ್ಸ್ಗೂ ಕಳಿಸಬಹುದು ಇವ್ರನ್ನ. ಅದು ಅಪ್ಲಿಕೇಶನ್ ಅಲ್ಲೋ ಆಗೋದು ಬಿಡೋದು, ಅದು ಜಡ್ಜ್ ಪರಿಮಿತಿಗೆ, ಕೋರ್ಟ್ ಪರಿಮಿತಿಗೆ ಬಿಟ್ಟಿರುವಂತದ್ದು ಆಯ್ತಲ್ವಾ? ಅಕಸ್ಮಾತ್ ಆಗಿ ಇವ್ರು ತಪ್ಪು ಮಾಡಿದಾರೆ, ಇವ್ರು ಸುಳ್ಳು ಹೇಳ್ತಾ ಇದಾರೆ, ಫ್ಯಾಬ್ರಿಕೇಟೆಡ್ ವಿಷಯನ ಇವ್ರು ಕೋರ್ಟಿಗೆ ಹೇಳ್ತಾ ಇದಾರೆ ಅಂತ ಪ್ರೂವ್ ಆಗೋದ್ರೆ ಇವ್ರ ಸ್ಟೇಟ್ಮೆಂಟ್ ಅಲ್ಲಿ ದೇ ವಿಲ್ ಹ್ಯಾವ್ ಒಂದು, ಇವ್ರು ಮಾಡಿರ್ತಕ್ಕಂತ ಅಪರಾಧಕ್ಕೊಂದು ಪನಿಷ್ಮೆಂಟ್, ಮತ್ತೆ ಇವಾಗ ಮಾಡುವಂತ ಅಪರಾಧಕ್ಕೊಂದು ಪನಿಷ್ಮೆಂಟ್ ಇರುತ್ತೆ. ಫಾಲ್ಸ್ ಸ್ಟೇಟ್ಮೆಂಟ್. ಎಸ್ ಸರ್, ಇದ್ರ ಜೊತೆಗೆ ಇವಾಗ ಪವಿತ್ರ ಅವರು ಕೂಡ ಇದಾರೆ, ಸೊ ಅವರಿಗೂ ಇದೇ ರೀತಿ ಪ್ರಾಬ್ಲಮ್ ಆಗುತ್ತಾ ಅಥವಾ ಅವ್ರ ವಿಷಯದಲ್ಲಿ ಏನ್ ನಡೀತಾ ಇದೆ ಸರ್? ಸೇಮ್ ಎರಡು, ಈಗ ದರ್ಶನ್ ಮತ್ತೆ ಪವಿತ್ರ ಇಬ್ರಿಗೂನು ಇದರಿಂದ ಅನುಕೂಲ ಅನಾನುಕೂಲ ಎರಡು ಆಗೋ ಸಾಧ್ಯತೆಗಳಿದೆ. ಅಂದ್ರೆ ಈ ದೃಷ್ಟಿಕೋನನೇ ಬೇರೆ ಕಡೆ ತಿರುಗಿಸ್ಕೊಂಡು ಹೋಗುವಂತ ಸಾಕ್ಷಿ ಅವ್ರ ಸ್ಟೇಟ್ಮೆಂಟ್ಸ್ ಅವ್ರಿದ್ದು ಅದ್ ನಿಜ ಆಗಿತ್ತು ಅಂದ್ರೆ ಮೇ ಬಿ ಇವ್ರನ್ನ ಅದು ನಿಜಾನೇ ಆಗಿತ್ತು ಅಂದ್ರೆ ಕೇಸ್ ಸುಲಭ ಆಗ್ಬೋದು, ಇವರೆಲ್ಲ ಆಚೆ ಬರೋದಕ್ಕೂ ಸುಲಭ ಆಗ್ಬೋದು. ಸರ್, ಅಂದ್ರೆ ಈಗ ಪವಿತ್ರ ಅವರು A1 ಆಗಿದ್ದಾರೆ, ಸೊ ಏನಾದ್ರೂ ಅವ್ರ ಮೇಲೆ ಜಾಸ್ತಿ ಪ್ರಭಾವ ಏನಾದ್ರೂ ಬೀರುತ್ತಾ? ಅಂದ್ರೆ ಈ 3 ಮಾಫಿ ಸಾಕ್ಷಿಯಿಂದ? ಅದೇ ನಾನೀಗ ಏನ್ ಹೇಳ್ತಾ ಇದ್ದೀನಿ, ಈಗ ಯಾರ ಇವ್ರ ಹತ್ರ ಏನಾದ್ರು ಮಿಸ್ಸಿಂಗ್ ಲಿಂಕ್ ಅನ್ನೋದು ಈಗ ಆಲ್ರೆಡಿ ಎವಿಡೆನ್ಸಸ್ ಸಾಕ್ಷಿಗಳು ಇದಾವೆ. ಅದು ಬಿಟ್ಟು ಮಿಸ್ಸಿಂಗ್ ಲಿಂಕ್ ಇದ್ರೆ, ಆ ಮಿಸ್ಸಿಂಗ್ ಲಿಂಕ್ ನಿಜಾನೇ ಇದ್ರೆ ಅದನ್ನ ಕ್ರಾಸ್ ಎಕ್ಸಾಮಿನೇಷನ್ ಅಲ್ಲಿ ಅವ್ರು ಅದನ್ನು ಸಾಬೀತ್ ಮಾಡಿದ್ರೆ, ಮತ್ತೆ ಅದನ್ನ ಕೋರ್ಟ್ ಗಣನೆಗೆ ತಗೊಂಡ್ರೆ ನಿಜ ಅಂತ ಪ್ರೂವ್ ಆಯ್ತು ಅಂತ ಹೇಳಿದ್ರೆ, ಇವ್ರು ಸ್ಟೇಟ್ಮೆಂಟ್ ಏನಿದೆ ಅದೇನಾಗತ್ತೆ, ಯಾರು ತಪ್ಪಿತಸ್ಥರು ಅನ್ನೋದು ಗೊತ್ತಾಗತ್ತೆ ಅದರಲ್ಲಿ. ಸೊ ಆ ಕಾರಣದಿಂದ ಅಪ್ರೂವರ್ಗೆ ಇವ್ರು ಅಪ್ಲಿಕೇಶನ್ ಹಾಕಿದಾರೆ ಅಷ್ಟೇ, ಅದಿನ್ನೂ ಟ್ರಯಲ್ ಆಗ್ಬೇಕು. ಏಕಾಏಕಿ ನಾವೇ ಅದು ಇವಾಗ ನೀವ್ ಹೇಳ್ತಿರಲ್ಲ ಮೀಡಿಯಾದಲ್ಲಿ ಬರ್ತಾ ಇದೆ, ದರ್ಶನ್ ಹಿಂಗ ಹೋಗುತ್ತೆ ಹಂಗ ಹೋಗುತ್ತೆ, ಆ ರೀತಿ ಹೇಳಿಕ್ ಬರೋದೇ ಇಲ್ಲ. ವಿ ಶುಡ್ ನೆವರ್ ಸೇ ರೆಸ್ಪಾನ್ಸಿಬಲ್ ಮೀಡಿಯಾ ಆಗಿ ಆ ರೀತಿ ಹೇಳಲೇಬಾರದು. ಸರ್, ಸದ್ಯಕ್ಕೆ ಫ್ಯಾನ್ಸ್ ಕೂಡ ಬಹಳ ಟೆನ್ಷನ್ ಆಗಿದ್ರು ಅದೇ ಒಂದಷ್ಟು ಸುದ್ದಿಗಳನ್ನ ನೋಡಿ. ಟೆನ್ಷನ್ ಆಗೋ ಅವಶ್ಯಕತೆ ಇಲ್ಲ. ಏನಕ್ಕೆ ಅಂತ ಹೇಳಿದ್ರೆ, ನಾವು ಇವಾಗ ಹಾಕಿದ ತಕ್ಷಣ ನಾಚೆ ಬಿಟ್ಬಿಡ್ತಾರೆ ಅಂತ ಏನಿಲ್ಲ, ನಾಟ್ ಎಟ್ ಆಲ್. ನಾನು ಹೇಳಿದ್ನಲ್ಲ, ಸುಳ್ಳು ಹೇಳಿದ್ರೆ ಇವ್ರು ಡಬಲ್ ಪನಿಷ್ಮೆಂಟ್ ಆಗೋ ಚಾನ್ಸಸ್ ಇರುತ್ತೆ. ಅಕಸ್ಮಾತ್ ಆಗಿ ಇವ್ರು ಫಾಲ್ಸ್ ಎವಿಡೆನ್ಸ್ ಕೊಟ್ಟಿದ್ದಾರೆ ಅಂತ ಗೊತ್ತಾಗೋಯ್ತು ಅಂದ್ರೆ ಇವ್ರು ಕೊಡೋ ಸ್ಟೇಟ್ಮೆಂಟ್ ಅಲ್ಲಿ ಅಲ್ಲಿಗೆ ಫಿನಿಶ್ಡ್. ಅಷ್ಟು ಸುಲಭವಾಗಿ ಯಾರು ಏನು ಇದ್ ಮಾಡ್ಕೊಂಡು ಒಬ್ಬರು ಹಾಕೋದು ಇನ್ನೊಬ್ರು ನಾಚೆ ಕರ್ಕೊಂಡ್ ಬರೋದು ಆಗೋದಿಲ್ಲ ಆ ರೀತಿ. ಮತ್ತೆ ಇವ್ರು ಹಾಕಿರೋ ಅಪ್ಲಿಕೇಶನ್ ಅಂಗೀಕಾರ ಮಾಡತ್ತೆ ಕೋರ್ಟ್ ಅಂತಾನು ಹೇಳಕ್ ಆಗೋದಿಲ್ಲ ಆ ರೀತಿ. ನಾನು ಆ ಪೊಸಿಷನ್ ಅಲ್ಲಿ ಇದ್ದಿದ್ರೆ ಇದನ್ನ ಔಟ್ ರೈಟ್ ರಿಜೆಕ್ಟ್ ಮಾಡ್ಬಿಡ್ತಾ. ಅಂದ್ರೆ ಯಾಕೆ ಸರ್, ಏನ್ ಕಾರಣ ಅಂತ? ಈಗ ಆಲ್ರೆಡಿ ಟ್ರಯಲ್ ಆಗಿದೆ, ಈಗ ಆಲ್ರೆಡಿ ಸಾಕ್ಷಿಗಳದೆಲ್ಲ ರೆಕಾರ್ಡ್ ಆಗಿದೆ, ಚಾರ್ಜ್ ಶೀಟ್ ಆಗಿದೆ, ಸಾಕ್ಷಿಗಳದ ಸುಮಾರು ಎಲ್ಲ ಆಗೋಗಿದೆ. ಈಗ ಹೊಸದೇನಿದೆ, ಇವ್ರು ಆಲ್ರೆಡಿ ಕೊಟ್ಟಿದಾರಲ್ಲ ಸ್ಟೇಟ್ಮೆಂಟ್, ಅಂದ್ರೆ ಇವ್ರು ಸುಳ್ಳು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅಂತ ಆಯ್ತಲ್ವಾ ಅಲ್ಲಿಗೆ. ಹೌದು, ಇವರು ಇವಾಗ ಬಂದು ನನ್ನ ಹತ್ರ ಬೇರೆ ವಿಷಯ ಇದೆ ಅಂತ ಹೇಳಿದಾಗ, ಅಂದ್ರೆ ಇವ್ರು ಏನ್ ವಿಷಯ ಕೊಟ್ಟಿದ್ದಾರೆ, ಯಾವ್ದ್ರ ಮೇಲೆ ಚಾರ್ಜ್ ಶೀಟ್ ಮಾಡಿದ್ದಾರೆ, ಇವ್ರು ಕೊಟ್ಟಿರುವಂತ ಫಾಲ್ಸ್ ಸ್ಟೇಟ್ಮೆಂಟ್ ಮೇಲೆ ಚಾರ್ಜ್ ಶೀಟ್ ಮಾಡಿದ್ದಾರೆ ಅಂತ ಆಯ್ತಲ್ವಾ. ಹೌದು, ಮತ್ತೆ ಆಗ ಆಲ್ರೆಡಿ ಅದು ಅಪರಾಧ, ಆಲ್ರೆಡಿ 2 ಅಪರಾಧಗಳು ಮಾಡ್ಬಿಟ್ಟಿದ್ದಾರೆ. ಒಂದು ಅಪರಾಧ ಆಗಿರುವಂತದ್ದು, ಇನ್ನೊಂದು ಇವ್ರು ಕೊಟ್ಟಿರೋ ಚಾರ್ಜ್ ಶೀಟ್ ಅಲ್ಲಿ ಕೊಟ್ಟಿರ್ತಕ್ಕಂತ ಹೇಳಿಕೆ ತಪ್ಪು ಅಂತ ಆಯ್ತಲ್ವಾ. ಇವಾಗ ಇವ್ರು ಏನಾದ್ರು ಕೊಟ್ರೆ, ಅದಕ್ಕೆ ವಿರುದ್ಧವಾಗಿ ಏನಾದ್ರು ಕೊಟ್ಟಾಗ ಅಥವಾ ಏನಾದ್ರು ಇದ್ರಲ್ಲಿ ಸೇರ್ಸ್ಕೊಟ್ಟಾಗ ಇವ್ರು ಹೇಳಿರೋ ತಪ್ಪು, ಅದೇ ಇವ್ರು ಮುಂದೆ ಬಂದಿರೋದು ಅದಕ್ಕೋಸ್ಕರನೇ ಅಲ್ವಾ. ಸೊ ಆ ಕಾರಣದಿಂದ ಕೋರ್ಟ್ ನೋಡ್ತಾರೆ, ಕೋರ್ಟ್ ನೋಡುತ್ತೆ ಹೇಗೆ ಏನು ಅಂತ ನೋಡಿ ತದನಂತರ ಡಿಸೈಡ್ ಆಗುತ್ತೆ.
ಸರ್ ಹಂಗೆ ಮೇನ್ ಸ್ಟ್ರೀಮ್ ಮೀಡಿಯಾದಲ್ಲಿ ಬಂದಿರೋದನ್ನ ನಾವು ಎಲ್ಲ ನಂಬೇಕು, ಫ್ಯಾನ್ಸ್ ಭಯ ಬೀಳ್ಬೇಕು ಆತರ ಆತಂಕ ಅದೆಲ್ಲ ಏನು ಇಲ್ಲ. ವೆಯ್ಟ್ ಮಾಡ್ಬೇಕಷ್ಟೇ. ಅಂದ್ರೆ ಇದು ಮುಂದೆ ಅಂತಂದ್ರೆ ಇವಾಗ ಏನಾಗ್ಬೋದು ಅಂತ ಸರ್? ಏನ್ ಟ್ರಯಲ್ ಆಗತ್ತೆ, ಅಪ್ಲಿಕೇಶನ್ ಹಿಯರಿಂಗ್ ಬರುತ್ತೆ, ಇನ್ನೂ ಸ್ವಲ್ಪ ತಡ ಆಗತ್ತೆ ಮಾತ್ರ ಆಗತ್ತೆ. ಅಂದ್ರೆ ಈಗ ಒನ್ ಇಯರ್ ಟೈಮ್ ಕೊಟ್ಟಿತ್ತು ಸುಪ್ರೀಂ, ಇದನ್ನೆಲ್ಲ ನೀವು ಮುಗಿಸ್ಬೇಕು ಅಂತ. ಅದಕ್ಕಿಂತ ಲೇಟ್ ಏನಾದ್ರು ಆಗ್ಬೋದಾ? ಖಂಡಿತ. ಇವಾಗ ಸುಪ್ರೀಂ ಕೋರ್ಟ್ ಕೊಟ್ಟಿರ್ತಕ್ಕಂಥ ನಿರ್ದಿಷ್ಟವಾದ ಸಮಯದಲ್ಲಿ ಟ್ರಯಲ್ ಮುಗಿಸ್ಬೇಕು ಅಂತ ಏನು ಇಲ್ಲ. ಅದ್ರ ಮುಗಿಸ್ಬೇಕು ಅಂತ ಹೇಳಿ ಅದು ಒಂದು ಆಶಯ ಅಷ್ಟೇ. ಇಲ್ಲಿ ಯಾವ ರೀತಿ ಪರಿಸ್ಥಿತಿ ಇರುತ್ತೆ, ಇವಾಗ ನೋಡಿ ಈ ರೀತಿ ಅಪ್ಲಿಕೇಶನ್ಗಳು ಬಂತು, 3 ಅಪ್ಲಿಕೇಶನ್, ಅದಕ್ಕೆ ಸಮಯ ಹಿಡಿಯತ್ತೆ. ಸೊ ಈ ರೀತಿ ಪ್ರಾಕ್ಟಿಕಲ್ ಆಗಿ ನೋಡಿದಾಗ ಬೇರೆ ಬೇರೆ ಆಂಗಲ್ ಅಲ್ಲಿ ಬೇರೆ ಬೇರೆ ವಿಷಯಗಳು ಆಚೆ ಬಂದಾಗ ಡಿಲೇ ಆಗತ್ತೆ. ಆ ರೀತಿ. ಆದ್ರೆ ಅದನ್ನ ಸುಪ್ರೀಂ ಕೋರ್ಟ್ ಅದೇನು ಡಿಕ್ಟಮ್ ಏನಲ್ಲ, ಇಷ್ಟೊಂದು ಮುಗಿಸಿ ಅಂತ ಹೇಳಿದೆ ಅಷ್ಟೇ. ಮುಗಿಸ್ಲೇಬೇಕು ಅಂತ ಏನಿಲ್ಲ. ಆದ್ರೆ ಫಾಸ್ಟ್ ಟ್ರಯಲ್ ಆದ್ರೆ ಇವಾಗ ಅಕ್ಯೂಸ್ಡ್ ಏನಿದ್ದಾರೆ ಅವ್ರ ಅಪರಾಧಿನ ನಿರಪರಾಧಿನ ಅನ್ನೋದು ಬೇಗ ಇತ್ಯರ್ಥ ಆಯ್ತು ಅಂದ್ರೆ, ಅವ್ರು ನಿರಪರಾಧಿ ಆಗಿದ್ರೆ ಆಚೆ ಬರೋದಕ್ಕೆ ಅವ್ರಿಗೆ ಅವಕಾಶ ಸಿಗತ್ತೆ. ಯಾಕಂದ್ರೆ ಬೇಲ್ ಕೊಟ್ಟಿಲ್ಲ ಅವ್ರಿಗೆ. ಬೇಲ್ ಕೊಟ್ಟಿದ್ರೆ ಅದು ಬೇರೆ ವಿಷಯ. ಬೇಲ್ ಇಲ್ದಂಗ ಅವರು ಒಳಗಡೆ ಇರೋದ್ರಿಂದ, ನಾನು ಬರೀ ದರ್ಶನ್ ಮಾತ್ರ ಇಲ್ಲ, ಎಲ್ಲ ಅಕ್ಯೂಸ್ಡ್ ಬೇಲ್ ಇದ್ದಿದ್ರೆ ಒಂದು ಇದು ಬೇರೆ. ಏನೋ ಆಗಿದೆ ಆಚೆ ಬಂದಾಗ ಅವರು ಏನು ಈ ವಿಟ್ನೆಸ್ ಗಳನ್ನ ಥ್ರೆಟನ್ ಮಾಡಕ್ ಇದ್ ಮಾಡ್ತಾರೆ, ಅದ್ರಲ್ಲಿ ಸತ್ಯಾಂಶ ಇದೆ ನಿಜ ಇದೆ ಅಂತ ಗೊತ್ತಿಲ್ಲ, ಅದು ಇನ್ನೊಂದು ಟ್ರಯಲ್ ಆಗ್ಬೇಕು. ಹೌದು ಅಲ್ವಾ? ಸೊ ಆ ಕಾರಣದಿಂದ ಬೇಲ್ ಇಲ್ದೇ ಇರೋ ಕಾರಣದಿಂದ ನಾಳೆ ಅವ್ರು ನಿರಪರಾಧಿ ಅಂತ ಪ್ರೂವ್ ಆದ್ರೆ ಯಾವ ರೀತಿ ಪ್ರಾಸಿಕ್ಯೂಷನ್ ಜವಾಬ್ದಾರಿ ತಗೊಳ್ತಾರೆ ಅನ್ನೋದೇ ಪ್ರಶ್ನೆ ಈಗ. ಅದೇ ಮೈನ್ ಟ್ರಕ್ಸ್. ಆ ಕಾರಣದಿಂದ ಟ್ರಯಲ್ ಆದ್ರೂ ಬೇಗ ಆಗ್ಬೇಕು ಅಂತ ಸುಪ್ರೀಂ ಕೋರ್ಟ್ ಅದನ್ನೇ ಇಟ್ಕೊಂಡು ಟ್ರಯಲ್ ಬೇಗ ಆಗ್ಬೇಕು ಅಂತ ಹೇಳಿ. ಸರ್ ಮತ್ತೊಂದು ಪ್ರಶ್ನೆ ಏನಪ್ಪಾ ಅಂತಂದ್ರೆ, ಇವಾಗ ದರ್ಶನ್ ಅವ್ರ ಪರ ವಕೀಲರು ಯಾವ ರೀತಿ ವಾದವನ್ನ ಮಂಡಿಸಿದ್ರೆ ದರ್ಶನ್ ಅವ್ರು ಸೇಫ್ ಆಗ್ಬೋದು ಅಂತ? ಅದು ನಾನು ಈಗ ಹೇಳ್ಲಿಕ್ಕೆ ಆಗೋದಿಲ್ಲ. ಯಾಕೆಂದ್ರೆ ಅದು ಅವ್ರು ಏನೋ ಪ್ಲಾನ್ಸ್ ಇಟ್ಕೊಂಡಿರ್ತಾರೆ. ನಾವು ಜನರಲ್ ಆಗಿ ನಾನು ನಿಮ್ಗೆ ಹೇಳ್ಬೋದು ಹೊರತು ಹಿಂಗೆ ಮಾಡಿದ್ರೆ ಆಗತ್ತೆ ಹಂಗೆ ಮಾಡಿದ್ರೆ ಆಗತ್ತೆ ಅಂತ ಹೇಳ್ಬಾರ್ದು. ದಟ್ ಇಸ್ ರಾಂಗ್. ಐ ಶುಡ್ ನಾಟ್ ಗೆಟ್ ಇನ್ ಟು ದರ್ ಶೂಸ್. ಜನರಲ್ ಆಗಿ ನಾನು ಹೇಳ್ಬೋದು ಅಷ್ಟೇ, ಅದನ್ನ ನಾನು ಹೇಳಿಕ್ ಬರೋದಿಲ್ಲ. ಇಂಥ ಪರಿಸ್ಥಿತಿನಲ್ಲಿ ಏನ್ ಮಾಡ್ತಾರೆ ವಕೀಲರು ಅನ್ನೋದನ್ನ ಮಾತ್ರ ನಾನು ಹೇಳ್ಬೋದು. ನೋಡ್ತಾರೆ ಅದು ಈಗ ಇವರು ಯಾವ ರೀತಿ ಇವ್ರನ್ನ ಅವ್ರಿಗೆ ಅವ್ರ ಕಕ್ಷಿದಾರರಾಗ್ತಾರೆ, ಅವ್ರವ್ರ ಕಕ್ಷಿದಾರರನ್ನ ಅವ್ರು ಯಾವ ರೀತಿ ಸೇಫ್ ಗಾರ್ಡ್ ಮಾಡ್ಬೇಕು ಅನ್ನೋದ್ರ ಬಗ್ಗೆನೇ ಅವ್ರು ಆಲೋಚನೆ ಮಾಡ್ತಾ ಇರ್ತಾರೆ. ಅದ್ರಲ್ಲಿ ಏನ್ ಸಾಕ್ಷಿಗಳಿದೆ, ಅದಕ್ಕೆ ಅನುಕೂಲವಾಗಿ ಏನಿದೆ, ಅದಕ್ಕೆ ಅನಾನುಕೂಲವಾಗಿ ಏನಿದೆ, ಯಾವ್ದು ಹೊಸ ಸಾಕ್ಷಿಗಳನ್ನ ತಗೊಂಡ್ಬರ್ಬೋದು ಅನ್ನೋದಿರುತ್ತೆ. ಅದು ಇದಾಗ್ಲೂ ಇರಬಹುದು, ಯಾವ್ದು ಇವಾಗ ಬರುವಂತ ಅಪ್ಲಿಕೇಶನ್ ಅದಾಗೂ ಇರಬಹುದು, ಆಗದಾಗೂ ಇರಬಹುದು. ಇದೆಲ್ಲ ಊಹಾಪೋಹಗಳಷ್ಟೇ. ರೈಟ್. ಸೊ ಇಲ್ಲಿವರೆಗೂ ಬಂದಿದೆ ವಿಚಾರ. ಹೌದು ಮೇಡಮ್. ಸರ್ ಮತ್ತೆ ನೋಡೋಣ ಸರ್, ನಾಳೆ ಏನೆಲ್ಲ ಡೆವಲಪ್ಮೆಂಟ್ಸ್ ಆಗುತ್ತೆ. ಸೊ ಏನು ಡೆವಲಪ್ಮೆಂಟ್ಸ್ ಆದ್ರೂ ನಿಮ್ಮಿಂದ ನಮಗೆ ಒಂದಷ್ಟು ಮಾಹಿತಿಗಳು ಕೂಡ ಸಿಗ್ಬೇಕು ಸರ್. ಖಂಡಿತ. ಓಕೆ, ಥ್ಯಾಂಕ್ ಯು ಸೋ ಮಚ್ ಸರ್, ಇಷ್ಟೊತ್ತರೆಗೂ ಮಾತಾಡೋದಕ್ಕೆ. ಥ್ಯಾಂಕ್ ಯು ಸೋ ಮಚ್. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.